ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಯಶಸ್ವಿನಿ ಮಾತಾಡ್ತಾ ಇದ್ದೀನಿ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಈ ವಿಡಿಯೋ ಮಾಡ್ತಿರೋದು ಏನಪ್ಪ ಕಾರಣ ಅಂದರೆ, ಇವಾಗ ಯೂಟ್ಯೂಬಲ್ಲಿ ತುಂಬ ಜನ ಅಂದ್ಕೊತಾರೆ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಆ ಥರ ಎಲ್ಲ ಅಂದ್ಕೊತಾರೆ. ಸೊ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲೇನು ಹಾರ್ಡ್ ವರ್ಕ್ ಮಾಡಬೇಕು, ಹೌದು, ಕನ್ಸಿಸ್ಟೆನ್ಸಿ ಇರಬೇಕು, ಪೇಷನ್ಸ್ ಇರಬೇಕು, ಹೌದು. ಅವೆಲ್ಲ ನಾನು ಅದೆಲ್ಲನೂ ಮನಸ್ಸಲ್ಲಿ ಇಟ್ಕೊಂಡೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ದಿನಗಳೇ ಆಗೋಯಿತು. ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದು ಆ ಥರ ಮಾಡ್ತಾಯಿದ್ದೆ. ಆದರೆ ಅದರಿಂದ ಏನು ಪ್ರಯೋಜನ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಏನಾದರೂ ಮಾಡಲೇಬೇಕಲ್ಲ. ನನ್ನ ದುಡ್ಕೊಳ್ಳೋಕೆ ಎಲ್ಲಕ್ಕೂ ನಮ್ಮ ಗಂಡ ಕೈಲೇ ಅವ್ರಿಗೇ ಕೈ ಚಾಚೋಕ್ಕಾಗಲ್ಲ, ಎಲ್ಲ ಟೈಮಲ್ಲೂ ಕೇಳೋಕ್ಕಾಗಲ್ಲ. ಅದೊಂಥರ ಅಕ್ವರ್ಡ್ ಅನ್ನಿಸ್ತಾಯಿತ್ತು ನನಗೆ. ಸೊ ಅದಕ್ಕೆ ನಾನೇ ಯಾಕೋ ದುಡಿಬಾರ್ದು, ನಾನೇ ಯಾಕೆ ನನ್ನ ಖರ್ಚು ನಾನು ನೋಡ್ಕೋಬಾರ್ದು ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಂದರೆ ತುಂಬ ವೀಡಿಯೋಸ್ ಹಾಕಿದ್ದೀನಿ ಹಿಂದೆ ಎಲ್ಲ, ಅದು 1,000 ವ್ಯೂಸ್ ಆಗಿದ್ದಾವೆ. ಆದರೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ಅದಕ್ಕೇ ಇನ್ನೂ ಅದು ಮಾನಿಟೈಸ್ ಆಗಿಲ್ಲ ನನ್ನದು. ಇನ್ನು ವ್ಯೂವರ್ಸು ಅಷ್ಟು ಕಮ್ಮಿನೇ, ಆಮೇಲೆ ಫಾಲೋವರ್ಸು ಇಲ್ಲ. ನನ್ನದು 37 ಏನೋ ಇದ್ದಾರೆ ಅಷ್ಟೇ. ನೋಡೋಣ, ಮುಂದೆ ಆದರೂ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಒಂದು ಹೆಣ್ಮಕ್ಳು ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಏಕೆಂದರೆ ಅವ್ರ ಮೇಲೂ ಕಷ್ಟ ಇರುತ್ತೆ ಅಲ್ವಾ. ದಯವಿಟ್ಟು ಎಲ್ಲೆಲ್ಲೋ ಯಾರಿಗೂ ಏನೇನೋ ವಿಡಿಯೋ ಮಾಡೋರಿಗೆಲ್ಲ ಸಪೋರ್ಟ್ ಮಾಡ್ತೀರಾ. ನಾವು ಸಿಂಪಲ್ಲಾಗಿ ಮರ್ಯಾದೆಯಿಂದ ಈ ಥರ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀವಿ. ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಖರ್ಚು ನಾವು ನೋಡ್ಕೋಬೇಕಲ್ವ ಫ್ರೆಂಡ್ಸ್. ಎಲ್ಲದನ್ನು ಅವ್ರ ಹತ್ರ ಕೊಡಿ, ಇವ್ರ ಹತ್ರ ಇಸ್ಕೊಳಕ್ಕಾಗಲ್ಲ. ಮನೆ ಖರ್ಚು ತುಂಬ ಇರ್ತವೆ. ಗಂಡು ಮಕ್ಳಿಗೆ ಅದು ಅರ್ಥ ಆಗಲ್ಲ. ಎಷ್ಟು ಅರ್ಥ ಮಾಡಿಸಿದ್ರು ಅರ್ಥನೂ ಆಗಲ್ಲ ಗಂಡು ಮಕ್ಕಳಿಗೆ. ಅವ್ರೇನು ಪ್ರಪಂಚ ನೋಡಿರ್ತಾರೆ ಆಚೆಗಡೆ ಹೋಗಿ, ಆದ್ರೂ ಅವ್ರ ಮನೇಲಿ ಏನು ನಡೆಯುತ್ತೆ, ಮನೇಲಿ ಏನಾಗುತ್ತೆ, ಅವ್ರಿಗೆ ದುಡ್ಡು ಬೇಕೋ, ಏನು ಅವಶ್ಯಕತೆ ಇದೆ, ಏನೂ ಕೇಳಲ್ಲ. ಸೊ ಅದಕ್ಕೆ ದಯವಿಟ್ಟು ಹೆಣ್ಮಕ್ಳಿಗೆ ಎಲ್ಲರಿಗೂ ಹೇಳ್ತೀನಿ, ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಲೇಬೇಕು. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಮುಂದಿನ ಜೀವನಗಳಲ್ಲಿ. ಇವಾಗಿನ ಗಂಡು ಮಕ್ಕಳನ್ನ ನೋಡೇ ಇದ್ದೀರಾ, ಎಲ್ಲರೂ ಹಂಗೆ ಇರ್ತಾರೆ ಅಂತಲ್ಲ ಫ್ರೆಂಡ್ಸ್. ಅಂದರೆ ದೂರಕ್ಕೆ ಒಂದು 20% ಅಥವಾ 10% ನಮಗೆ ಕೇರ್ ಮಾಡೋರು, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಸಿಗ್ತಾರೆ. ಇನ್ನು 80% ಅಷ್ಟೇ, ಅಷ್ಟೊಂದು ಯಾರೂ ಗಂಡು ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಅದಕ್ಕೆ ನಿಮ್ಮ ಇಂಡಿಪೆಂಡೆಂಟ್ ಆಗಿ, ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂದರೆ ನೀವೇನಾದರೂ ಮಾಡಲೇಬೇಕಾಗುತ್ತೆ. ನಾನು ಆಚೆ ಕಳಿಸಲ್ಲ, ಮನೆಯಿಂದ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಕಳಿಸಲ್ಲ. ಅದಕ್ಕೆ ಅಟ್ಲೀಸ್ಟ್ ಯೂಟ್ಯೂಬ್ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ನಾನು ಚೆನ್ನಾಗಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ವಾರಕ್ಕೊಂದು 2 ಆದ್ರೂ ಹಾಕ್ತೀನಿ. ಪಾಪು ಇದ್ದಾಳೆ, ನನಗೆ ತುಂಬ ಚಿಕ್ಕ ಪಾಪು ಇದೆ. ಅವಳಿಗೆ ಅಂದರೆ 3 ವರ್ಷ, ಇವಾಗ ಇನ್ನೊಂದು 2 ತಿಂಗಳಾದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಅವಳು ನೋಡಿಕೊಂಡು, ಮನೆ ನೋಡಿಕೊಂಡು, ಎಲ್ಲದನ್ನು ಮಾಡಿಕೊಂಡು ನಾನು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಕೆಟ್ಟ ಕಮೆಂಟ್ಸ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ, ಮನಸ್ಸಿಗೆ ನೋವಾಗುತ್ತೆ. ಮತ್ತು ನಮ್ಮ ಮನೇಲಿ ಆ ಥರ ಏನಾರು ನೋಡಿಬಿಟ್ರು ಅಂದರೆ ಅಲೋವು ಮಾಡಲ್ಲ ವಿಡಿಯೋ ಮಾಡೋಕ್ಕೆ. ಈಗೇನು ಸ್ವಲ್ಪ ಒಪ್ಕೊಂಡಿದ್ದಾರೆ, ನಮ್ಮ ಹಸ್ಬೆಂಡೇನೋ ಒಪ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್, ದಯವಿಟ್ಟು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಪ್ಲೀಸ್.